ರಾಜನವರೇ ಪ್ರಜೆಗಳನವರೇ ಎಲ್ಲರೂ ಇದ್ರೆ ಬಂದ್ರೆ ಅವ್ರಿಗೆ ಹೇಳೋರು ಕೇಳೋರು ಯಾರು ಸರ್? ಸುಮಾರು 994ರಿಂದಾನು ನಮ್ಮ ಸಮಾಜಕ್ಕೆ ಟಿಕೆಟ್ ಬೇಕಂತ ಕೇಳ್ಕೊಂತಾನೆ ಬಂದಿದ್ದಾರೆ. ಸರ್ ನಮ್ಮ ಮುಸ್ಲಿಂ ಸಂವಿಧಾನ ಕೊಡಬೇಕು, ಅದು ಲಾಲ್ ಜಫರಿಗೆ ಸಿಗ್ಬೇಕು. ಮುಸ್ಲಿಂ ಟಿಕೆಟ್ ಕೊಟ್ಟು ಅವರು ಮುಂದೆ ನಿಂತು ಪ್ರಭಾ ಮೇಡ್ ಅವರು ಮುಂದೆ ನಿಂತು ಗೆಲ್ಲಿಸ್ತಾರಂತ ನಮ್ಗೆ ನಂಬಿಕೆನೂ ಇದೆ. ಪದೇ ಪದೇ ಅವರಿಗೆ ಅಧಿಕಾರ ಸಿಗ್ಬೇಕಂತ ಯಾವ ಕಾನೂನದಲ್ಲಿ ಸಂವಿಧಾನ ಇಲ್ಲ ಸರ್. ಮುಸ್ಲಿಂ ಮತ ಬಾಂಧವರು ಕಾಂಗ್ರೆಸ್ಗೆ ಕೈ ಹಿಡಿಯಲ್ಲ. ಉತ್ತರದಲ್ಲಿ ಆಗಿರುವಂತ ಕೆಲಸ ದಕ್ಷಿಣದಲ್ಲಿ ಆಗಿಲ್ಲ. ನಮ್ಮ ಮುಸ್ಲಿಂ ಸಂವಿಧಾನಕ್ಕೆ ಒಂದ್ಸತಿ ಅವಕಾಶ ಮಾಡಿಕೊಡ್ಬೇಕು ಸರ್. 2028ರಲ್ಲಿ ಬರುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೂಡ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದಿಂದ ಕೈ ಬಿಟ್ಟು ಬೇರೆ ಪಕ್ಷಕ್ಕೆಲ್ಲ ಹೋಗ್ತಾರೆ ಸರ್. ಅದೇ ಓಟು ಚಿನ್ನಿದ್ರನ ಬಿಜೆಪಿ ಪತ್ರ ಪಕ್ಕ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶಾಮನೂರು ಶಿವಶಂಕರಪ್ಪನವರು ನಿಧನ ಹೊಂದಿದ ನಂತರ ಏನು ಉಪಚುನಾವಣೆ ಎದುರಾಗಿರುವಂಥದ್ದು. ನಮ್ಮ ಜೊತೆಗೆ ಅಲ್ಪಸಂಖ್ಯಾತ ಮುಖಂಡರಿದ್ದಾರೆ ಸಾಕಷ್ಟು ಜನ. ಇಲ್ಲಿ ಮಾತಾಡಿಸ್ತಾನೆ ಈ ಬಾರಿ ಚುನಾವಣೆ ಕಾವು ಹೇಗಿದೆ ಅಂತೇಳಿ ಕೇಳೋಣ. ಸರ್ ನಮಸ್ತೆ ಸರ್. ಸರ್ ತಮ್ಮ ಹೆಸರು ಸರ್? UM ಮನ್ಸೂರ್ ಅಲಿ ಅಂತ ಕಾಂಗ್ರೆಸ್ ಪಕ್ಷದ ಮುಖಂಡರು. ಸರ್ ತಮ್ಮ ಪಕ್ಷದಲ್ಲಿ ಈಗಾಗಲೇ ತಾವು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕಂತೇಳಿ ಕೆಲವೊಂದು ಅಂದರೆ ಜಮೀರ್ ಅಹಮದ್ ಅವರು ಸಾಕಷ್ಟು ಒಂದು ಪಟ್ಟು ಬಿದ್ದಿರುವಂಥದ್ದು. ಇನ್ನೊಂದು ಕಡೆ SS ಮಲ್ಲಿಕಾರ್ಜುನ್ ಅವ್ರ ಮಗ ಸಮರ್ಥ ಅವರಿಗೆ ಟಿಕೆಟ್ ಕೊಡಬೇಕಂತೇಳಿ ಅವರು ಕೂಡ ಪಟ್ಟು ಬಿದ್ದಿರುವಂಥದ್ದು. ಈ ಬಾರಿಗೆ ಯಾರಿಗೆ ಟಿಕೆಟ್ ಕೊಟ್ಟರೆ ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಜಯವೇರಿ ಬಾರಿಸುತ್ತೆ ಸರ್? ಸರ್ ನಮ್ಮ ಸಮಾಜದಿಂದ ಈ ಒಂದು ಸಲ ಅಲ್ಲ, ಸುಮಾರು 994ರಿಂದಾನು ನಮ್ಮ ಸಮಾಜಕ್ಕೆ ಟಿಕೆಟ್ ಬೇಕಂತ ಕೇಳ್ಕೊತಾನೆ ಬಂದಿದ್ದಾರೆ. ಆದರೆ ನಮ್ಮ ಹಿರಿಯರು ಹಾಗೂ ನಮ್ಮ ಶಾಮನೂರು ಶಿವಶಂಕರಪ್ಪಾಜಿ ಏನಿದ್ರು ಅವರ ಒಂದು ಟಿಕೆಟ್ ಕೇಳ್ತಾಯಿದ್ರು. ಅವರು ಪ್ರತಿ ಬಾರಿ ಗೆಲ್ತಾನೂ ಇದ್ದರು. ನಮ್ಮ ಸಮಾಜದ ಮುಖಂಡರು ತ್ಯಾಗನೂ ಮಾಡ್ತಾಯಿದ್ರು. ಬೇಡ ಈ ಸಲ ಇವರೇ ಇರಲಿ, ಎಲ್ಲ ಸಮಾಜಕ್ಕೆ ಹೊಂದ್ಕೊಂಡು ಹೋಗ್ತಾರೆ ಗೆಲ್ತಾರೆ ಅಂತ ಗೆಲ್ಲಿಸ್ತಾನೂ ಇದ್ವಿ. ಆದರೆ ಈಗ ಅವರಿಲ್ಲ. ಈಗ ನಮ್ಮ ಸಮಾಜಕ್ಕೆ ಟಿಕೆಟ್ ಬೇಕಂತ ನಮ್ಮ ಸಮಾಜದ ಮುಖಂಡರೆಲ್ಲ ಕೇಳ್ತಾ ಇದ್ದಾರೆ. ಹಾಗೂ ಅದೇ ಥರ ಎಲ್ಲ ನಮ್ಮ ಕೇವಲ ಮುಸ್ಲಿಂ ಬಾಂಧವರು ಅಲ್ಲದೆ ಅಹಿಂದ ಮತದಾರರು ಕೂಡ ಈ ಸಲ ಅಲ್ಪಸಂಖ್ಯಾತರ ಅಂದರೆ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕಂತ ಬೇಡಿಕೆ ಇಟ್ಟಿದ್ದಾರೆ ಸರ್. ಅಂದರೆ ಸರ್ ಈ ಬಾರಿಗೆ ಯಾಕಂದರೆ ಯಾಕಂದರೆ ಶಾಮನೂರು ಶಿವಶಂಕರಪ್ಪನವ್ರು ಇದ್ದಾಗಲೇ ಹೇಳಿದರು ಅದು ನೆಕ್ಸ್ಟ್ ಮುಂದಿನ ಪೀಳಿಗೆ ಅಂದರೆ ಅಲ್ಪಸಂಖ್ಯಾತರಿಗೆ ಟಿಕೆಟು ಅಂತೇಳಿ. ಅದನ್ನು ಮಲ್ಲಿಕಾರ್ಜುನ ಅವರು ಯಾಕೆ ಮಾತು ತಪ್ತಾ ಇದ್ದಾರಾ ಅಂತ? ಸರ್ ಅವ್ರಿಗೂ ಗೊತ್ತಿದೆ. ಆದರೂ ಅವರೆಲ್ಲೂ ಕೂಡ ನಮ್ಮ ಮಗನಿಗೆ ಬೇಕಂತನೂ ಇನ್ನೂ ಮಟ್ಟ ಅವರು ಎಲ್ಲೂ ಬಹಿರಂಗವಾಗಿ ಹೇಳಿಲ್ಲ. ಹಬ್ಬ ಆಗಲಿ ನೋಡೋಣ ಅಂತಲೂ ಹೇಳ್ತಾ ಇದ್ದಾರೆ. ನಮ್ಗೆ ಭರವಸೆ ಇದೆ ನಮ್ಮ ನಾಯಕರವರು ನಮಗೆಲ್ಲ ಕರೆದು ಈ ಸಲ ನಮ್ಮ ಮುಸ್ಲಿಂ ಟಿಕೆಟ್ ಕೊಟ್ಟು ಅವರು ಮುಂದೆ ನಿಂತು ಪ್ರಭಾ ಮೇಡ್ ಅವರು ಮುಂದೆ ನಿಂತು ಗೆಲ್ಲಿಸ್ತಾರಂತ ನಮ್ಗೆ ನಂಬಿಕೆನೂ ಇದೆ. ಅಂದರೆ ಇನ್ನೊಂದು ಅಲ್ಪಸಂಖ್ಯಾತರ ಬರೀ ವೋಟ್ ಬ್ಯಾಂಕ್ ಅಂತ ಕಾಂಗ್ರೆಸ್ನವ್ರಿಗೆ ಅದು ನೀವು ಹೇಳ್ಬೇಕು ಸರ್. ಈಗ ನಾವಾಗಲೇ ಈಗಾಗಲೇ ಸಾಕಷ್ಟು ಯಾಕಂದರೆ ಈಗ ನಾಯಕರಿಗೂ ಕೂಡ ಗೊತ್ತು. ಯಾಕಂದರೆ ಈ ಬಾರಿಗೆ ಏನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಯಾಕಂದರೆ ಜಮೀರ್ ಅಹಮದ್ ಅವರು ಮೊನ್ನೆ ಕೂಡ ಹೇಳಿದ್ದಾರೆ. ಯಾಕಂದರೆ ಶಿಗ್ಗಾಮಿಯಲ್ಲಿ ಕೂಡ ಇದೇ ರೀತಿ ಹೇಳಿದ್ರು. ಆದರೂ ಕೂಡ ಏನಂತಂದರೆ ಅಲ್ಲಿ ಯಾಸಿರ್ ಖಾನ್ ಪಠಾಣ್ ಅವ್ರನ್ನ ಗೆಲ್ಲಿಸ್ಕೊಂಡು ಬಂದ್ವಿ. ಅದೇ ರೀತಿ ಅಲ್ಪಸಂಖ್ಯಾತರಿಗೆ ಇಲ್ಲಿ ಟಿಕೆಟ್ ಕೊಟ್ಟರೆ ನಾನು ಸ್ವತಃ ಅಲ್ಲಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾನೇ ನಿಂತ್ಕೊಂಡು ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಜಮೀರ್ ಅಹಮದ್ ಅವ್ರು ಹೇಳ್ತಾರೆ. ಸರ್ ಇದಕ್ಕೆ ತಾವು ಹೇಳೋದಾದರೆ? ಸರ್ 100%. ಯಾಕಂತ ಹೇಳಿದರೆ ಇದು ಜನರಲ್ ಎಲೆಕ್ಷನ್ ಅಲ್ಲ, ಉಪಚುನಾವಣೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಸಿದ್ದರಾಮಯ್ಯ ಸರ್ಕಾರ ಇದೆ, DK ಶಿವಕುಮಾರ್ ಅವರ ಅಧ್ಯಕ್ಷತೆ ಇದೆ. ಈ ಸಲ ಚುನಾವಣೆ ಆದರೆ ನಾವು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟರೆ ಈ 23ರ ಚುನಾವಣೆಯಲ್ಲಿ 95% ಮುಸಲ್ಮಾನರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡಿದ್ದಾರೆ. ಈ ಸಲ ಒಂದು ಋಣ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಈ ಸಲ ದಾವಣಗೆರೆ ದಕ್ಷಿಣದಲ್ಲಿ ಸುಮಾರು 90,000ಕ್ಕಿಂತ ಮೇಲೆ ಮುಸ್ಲಿಮ್ಸ್ ಮತದಾರರಿದ್ದಾರೆ. ಅದೇ ಥರ 80% ಶೇಕಡಾವಾರು ಅಹಿಂದ ಮತದಾರರಿದ್ದಾರೆ. ಈ ಸಲ ಅವ್ರು ಗೆಲ್ಲಿಸ್ಬೇಕಂತ ಪಣ ತೊಟ್ಟು ಈ ಸಲ ಟಿಕೆಟ್ ಕೊಟ್ಟರೆ ಮುಸ್ಲಿಂ ಸಮಾಜದ ಮುಖಂಡರು ಅಲ್ಲದೆ ಬೇರೆ ಎಲ್ಲ ಸಮಾಜದ ಮುಖಂಡರು ಒಂದು 15 ದಿನ 20 ದಿನ ಇಲ್ಲಿದ್ದು ಎಲ್ಲ ಮತದಾರರಿಗೆ ಎಲ್ಲ ಸಮಾಜದ ಬಾಂಧವರಿಗೆ ಒಗ್ಗೂಡಿಸಿ ಗೆಲ್ಲಿಸೋಂಥ ಪ್ರಯತ್ನ ಈ ಸಲ ಮಾಡ್ತಾರೆ. ಮತ್ತು 100ಕ್ಕೆ 100 ಗೆದ್ದೇ ಗೆಲ್ತಾರೆ. ಅದೇ ಬೇರೆ ಎಲೆಕ್ಷನ್ನಾಗಾದರೆ ಭಾಳ ಕಷ್ಟ ಇರ್ತೈತಿ. ಈ ಸಲ 100ಕ್ಕೆ 100 ಗೆಲ್ಲದ ಇದೆ ಸರ್. ಇನ್ನೊಂದು ಮಲ್ಲಿಕಾರ್ಜುನ್ ಅವರು ಒಂದು ಕಡೆ ಹೇಳ್ತಾರೆ ನಮ್ಮ ಮಗನಿಗೆ ಟಿಕೆಟ್ ಕೊಡದೇ ಇದ್ದರೆ ಅಂದರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಅಂತ ಹೇಳ್ತಾರೆ. ಅಂದರೆ ಎಷ್ಟು ಮಟ್ಟಿಗೆ ಸರಿ ಅಂತ ಸರ್ ಇದು? ಸರ್ ಅದು ಬಹಿರಂಗವಾಗಿ ಅಂತೂ ಎಲ್ಲೂ ಹೇಳಿಲ್ಲ ಅವರು. ಅದು ಊಹಾಪೂಹ ಮೀಡಿಯಾದಲ್ಲಿ ಬಂದಿರೋದಂತ. ಅವರು ನನ್ನ ಮಗನಿಗೆ ಟಿಕೆಟ್ ಕೊಡ್ತೀನಿ ಅಂತಲೂ ಎಲ್ಲೂ ಹೇಳಿಲ್ಲ, ಮುಸಲ್ಮಾನರಿಗೆ ಕೊಡಲ್ಲ ಅಂತಲೂ ಎಲ್ಲೂ ಹೇಳಿಲ್ಲ. ಹಬ್ಬ ಜಾತ್ರೆ ಆಗಲಿ ಅಂತ ಮಾತಾಡಂತ ಹೇಳಿದ್ದಾರೆ. ಭರವಸೆ ಇದೆ. ಯಾಕಂದರೆ 92ರಿಂದನೂ ನಾವು ಅವರಿಗೆ ಮತ್ತು ಎಲ್ಲ ಸಮಾಜದ ಬಾಂಧವರು ಅವ್ರು ಗೆಲ್ಲಿಸ್ತಾ ಬರ್ತಾ ಇದ್ದಾರೆ. ಎಲ್ಲ ಸಮಾಜಕ್ಕೂ ಅವರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಂತೂ ಅವ್ರ ಕೆಪಾಸಿಟಿ ಇದೆ. ಈ ಸಲ ಟಿಕೆಟ್ ಮುಸಲ್ಮಾನರಿಗೆ ಕೊಟ್ಟರೆ ಮುಂಬರುವ 28ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ಸಿಗೆ ಕೈ ಹಿಡಿತಾರೆ ಸರ್. ಅಕಸ್ಮಾತ್ ಏನಾದರೂ ಈ ಸಲ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿದರೆ
ಎಲ್ಲ ಕೇವಲ ದಾವಣಗೆರೆ ದಕ್ಷಿಣ ಅಲ್ಲ, ಜಿಲ್ಲೆ ಅಲ್ಲ, ಇಡೀ ರಾಜ್ಯದಲ್ಲಿ ಮುಸ್ಲಿಂ ಮತ ಬಾಂಧವರು ಕಾಂಗ್ರೆಸ್ಸಿಗೆ ಕೈ ಹಿಡಿಯಲ್ಲ ಸರ್ ಮುಂದಿನ ದಿನಗಳಲ್ಲಿ. ಇನ್ನೊಂದು ಸರ್, ಇದನ್ನೇ ಹೇಳಿಕ್ಕೆ ಬಂದೆ, 2008ರಿಂದ ಏನು ಇಲ್ಲಿಯವರೆಗೂ ಕೂಡ ಶಾಮನೂರು ಶಿವಶಂಕರಪ್ಪನವರು ಈ ಭಾಗದಲ್ಲಿ ಅಂದರೆ ದಕ್ಷಿಣ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಅನ್ಕೊಂಡಷ್ಟು ಅಭಿವೃದ್ಧಿ ಹೊಂದಿದೆಯಾ ಸರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರ? ಸರ್, ಈಗ ನಾನು ಕಾಂಗ್ರೆಸ್ ಪಕ್ಷದ ಒಂದು ಮುಖಂಡರಾಗಿ ಹೇಳಬಲ್ಲೆ ಭಾಳ ಚೆನ್ನಾಗಿ ಆಗಿದೆ ಅಂತ. ಬಟ್ ಉತ್ತರದಲ್ಲಿ ಆಗಿರೋಂಥ ಕೆಲಸ ದಕ್ಷಿಣದಲ್ಲಿ ಆಗಿಲ್ಲ. ಈಗ ಇಲ್ಲಿ ಕೆಲಸ ಆಗ್ಬೇಕಂತ ಹೇಳಿದರೆ ಈ ಭಾಗದ ಜನ ಇರಬೇಕು, ಈ ಭಾಗದ ಮುಖಂಡರು ಇರಬೇಕು. ಅದಕ್ಕೋಸ್ಕರ ನಾವು ನಮ್ಮ ಸಮಾಜದಿಂದ ಟಿಕೆಟ್ ಕೇಳ್ತಾ ಇದ್ದೀವಿ. ಕೇವಲ ನಮ್ಮ ಸಮಾಜದಲ್ಲೇ ಎಲ್ಲ ಸಮುದಾಯದವರಿಗೂ ಒಳ್ಳೇದಾಗಬೇಕಂತ ಹೇಳಿದರೆ ಈ ಬಾರಿ ಮುಸ್ಲಿಂ ಅಭ್ಯರ್ಥಿ ಕಣಕ್ಕೆ ಇಳಿಬೇಕು, ಟಿಕೆಟ್ ಕೊಡಬೇಕು, ಎಲ್ಲ ಸಮತದ ಬಾಂಧವರು ಗೆಲ್ಲಿಸಬೇಕು. ಯಾರಿಗೆ ಟಿಕೆಟ್ ಕೊಟ್ಟರೆ ಸರ್ ಅನುಕೂಲ ನಿಮ್ಮ ಮುಸ್ಲಿಂ ಬಾಂಧವರಲ್ಲಿ? ಜಬ್ಬಾರ್ ಅವರು ಇದ್ದಾರೆ, ಖಾಲಿದ್ ಅವರು ಇದ್ದಾರೆ, ಸುಮಾರು ಇನ್ನೂ 2-3 ಅಂದರೆ ಸಾದಿಕ್ ಪೈಲ್ವಾನ್ ಅವರು ಇದ್ದಾರೆ, ಸಾಕಷ್ಟು ಜನ ಅಭ್ಯರ್ಥಿಗಳಿದ್ದಾರೆ. ಯಾರಿಗೆ ಟಿಕೆಟ್ ಕೊಟ್ಟರೆ ಅನುಕೂಲ ಸರ್? ಸರ್, ನಾವು ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ದೀವಿ, ಸಭೆ ಮಾಡಿದ್ದೀವಿ. ಆ ಸಭೆಯಲ್ಲಿ 4-5 ಆಕಾಂಕ್ಷಿಗಳಿದ್ದಾರೆ. ಅವ್ರಿಗೆ ನಮ್ಮ ಸಮಾಜದ ಮುಖಂಡರು ಮತ್ತು ಮುತೊಲ್ಲಿಗಳು ಏನಿರ್ತಾರೆ, ಎಲ್ಲ ಮುತೊಲ್ಲಿಗಳೆಲ್ಲ ಸೇರಿ ನಿಮ್ಮ ಶಕ್ತಿ ಎಷ್ಟಿದೆ ನೀವು ಪ್ರಯತ್ನ ಮಾಡಿ ಟಿಕೆಟ್ ಕೇಳ್ರಿ. ನಿಮ್ಮ ಒಬ್ಬರಲ್ಲಿ ಯಾರಾದರೂ ಟಿಕೆಟ್ ಸಿಕ್ಕಿದರೆ ಉಳ್ಕಿದ್ದ ಆಕಾಂಕ್ಷಿಗಳು ಏನು 5-6 ಜನ ಇದ್ದೀರಿ, ನೀವು ಅವರಿಗೆ ಯಾರಿಗ ಒಬ್ಬರಿಗೆ ಸಿಕ್ಕಿದ್ರೆ ನೀವೆಲ್ಲರೂ ಸೇರಿ ಕೆಲಸ ಮಾಡಿ ಅವ್ರು ಗೆಲ್ಲಿಸ್ಬೇಕಂತ ಮಾತು ಕೊಟ್ಟಿದ್ದಾರೆ. ಈಗ ಅವರ ಅಭಿಮಾನಿಗಳು ಅವ್ರಿಗೆ ಬೇಕು ಇರಬೇಕಂತ ಹೇಳ್ತಿದ್ದಾರೆ. ಬಟ್ ನಮ್ಮ ಸಮಾಜದಿಂದ ಯಾರಿಗೆ ಟಿಕೆಟ್ ಕೊಟ್ಟರು ಮುಸ್ಲಿಂ ಅಭ್ಯರ್ಥಿಗೆ ನಾವೆಲ್ಲ ಸೇರಿ ಗೆಲ್ಲಿಸ್ತೀವಿ ಅಂತ ನಾವು ಹೇಳಿದ್ದೀವಿ ಸರ್. ಹೈಕಮಾಂಡ್ನವರು ಮತ್ತೆ ಕುಟುಂಬ ರಾಜಕಾರಣಕ್ಕೆ ಒತ್ತು ಕೊಟ್ಟರೆ ಅಲ್ಪಸಂಖ್ಯಾತರು ಮುಂದಿನ ನಡೆ ಏನು ಸರ್? ಹೇಳಿದ್ನಲ್ಲ ಸರ್, ಕೇವಲ ದಾವಣಗೆರೆ ದಕ್ಷಿಣ ಅಲ್ಲ, ಅಕಸ್ಮಾತ್ ದಾವಣಗೆರೆದಿಂದ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಈ ಬಾರಿ ಕಾಂಗ್ರೆಸ್ ಪಕ್ಷ ಕೊಟ್ಟಿಲ್ಲ ಅಂತ ಹೇಳಿದರೆ ಇದರ ರಿಸಲ್ಟ್ ಈ ಚುನಾವಣೆಯಲ್ಲಿ ನೋಡ್ತೀರಾ. ಆದರೆ 2028ರಲ್ಲಿ ಬರುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೂಡ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದಿಂದ ಕೈ ಬಿಟ್ಟು ಬೇರೆ ಪಕ್ಷಕ್ಕೆಲ್ಲ ಹೋಗ್ತಾರೆ ಸರ್. ಇದಂತೂ ಸತ್ಯ. ಎಸ್ ಸರ್, ಅಂದರೆ ನಿಮಗೆ ಇಬ್ಬರು ಜಗಳದಲ್ಲಿ ಮೂರನೇದವ್ರಿಗೆ ಲಾಭ ಆಗುತ್ತೆ ಅಂತೀರಾ? 100% ಸರ್. ಯಾಕಂದರೆ ದಾವಣಗೆರೆ ದಕ್ಷಿಣ 92ರಿಂದನೂ ಕಾಂಗ್ರೆಸ್ಸಿನ ಭದ್ರಕೋಟೆ. ಈ ಸಲ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಲಿಲ್ಲ ಅಂತ ಹೇಳಿದರೆ 100ಕ್ಕೆ 100 ಈ ಬಾರಿ ಮೂರನೇವರಿಗೆ ಲಾಭ ಆಗೋದಂತೂ ಖಂಡಿತ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಬಾರಿ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಕೊಟ್ಟರೆ ಅನುಕೂಲ ಸರ್? ಸರ್, ನಮ್ಮ ಮುಸ್ಲಿಂ ಸಂವಿಧಾನಕ್ಕೆ ಕೊಡಬೇಕು, ಅದು ಲಾಲ್ ಜಬ್ಬಾರಿಗೆ ಸಿಗ್ಬೇಕು, ಅದು ನಮ್ಮ ಅಭಿಪ್ರಾಯ. ಜಬ್ಬಾರ್ ಅವರು ಯಾಕಂದ್ರೆ ಖಾಲಿದ್ ಅವರು ಇದ್ದಾರೆ, ಸುಮಾರು ಇದ್ದಾರೆ. ಇಲ್ಲ, ಸುಮಾರು ಜನ ಇದ್ದಾರೆ ಸರ್. ಆದರೆ ಕೆಲಸ ಅವ್ರವ್ರ ತಕ್ಕಂಗೆ ಕೆಲಸ ಮಾಡ್ತಾರೆ. ಲಾಲ್ ಜಬ್ಬಾರ್ ಸಾಹೇಬರು ಅತಿಯಾದ ಒಳ್ಳೆ ವ್ಯಕ್ತಿ. ಅವರು MLC ಬೇರೆ ಆಗಿದ್ದರು. ರಾಜಕಾರಣದಲ್ಲಿ ಅವರಿಗೆ ಭಾಳ ಅನುಕೂಲ ಇದೆ ಅಂತ ನಮ್ಮ ಅಭಿಪ್ರಾಯಗಳು ಸರ್. ಆಮೇಲೆ ಇನ್ನೊಂದು ಕಡೆ ಮಲ್ಲಿಕಾರ್ಜುನ ಅವ್ರ ಮಗವ್ರಿಗೆ ಕೇಳ್ತಾ ಇದ್ದಾರೆ, ಅವ್ರು ಬಿಡ್ತಾನೆ ಇಲ್ಲ, ನಮ್ಮ ಮಗನಿಗೆ ಟಿಕೆಟ್ ಕೊಡಲೇಬೇಕಂತ ಪಟ್ಟು ಬಿದ್ದಿದ್ದಾರೆ. ಅವರು ಪಟ್ಟು ಬಿದ್ದಿದ್ದಾರೆ ಸರ್. ಇನ್ನೊಂದು ಪದೇ ಅವರಿಗೆ ಅಧಿಕಾರ ಸಿಗ್ಬೇಕಂತ ಯಾವ ಕಾನೂನಲ್ಲಿ ಸಂವಿಧಾನ ಇಲ್ಲ ಸರ್. ನಮ್ಮ ಅನಿಸಿಕೆ ಮಟ್ಟಿಗೆ ನಮ್ಮ ಇಲ್ಲಿ ಮುಸ್ಲಿಂ ಸಮುದಾಯಗಳು ಓಟು ಭಾಳ ಇದೆ ಸರ್. 80% ಓಟಿದೆ. ನಾವು ಅದಕ್ಕೆ ನಮ್ಮ ಅನಿಸಿಕೆ ಏನಪ್ಪ ಅಂತ ಹೇಳಿದ್ರೆ ಲಾಲ್ ಜಬ್ಬಾರಿಗೆ ಸಿಕ್ಕರೆ ಭಾಳ ಅನುಕೂಲ. ಅಂದರೆ ಏನು ನಿರ್ಣಾಯಕ ಮತದಾರರು ತಾವೇ, ಅಂದರೆ 80,000ಕ್ಕೂ ಹೆಚ್ಚು ಮತಗಳಿರತಕ್ಕಂಥದ್ದು. ಆಮೇಲೆ ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟರೆ ಅನುಕೂಲ. ಯಾಕಂದರೆ ಈಗ ಜಮೀರ್ ಅಹಮದ್ ಅವರು ಒಂದು ಕಡೆ ಏನಂದರೆ ಟಿಕೆಟ್ ಕೊಡಲೇಬೇಕಂತ ಅವರು ಪಟ್ಟು ಬಿದ್ದಿರ್ತಾರೆ. ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಅವರು ಅವ್ರ ಮಗನಿಗೆ ಕೊಡ್ಬೇಕಂತ ಪಟ್ಟು ಬಿದ್ದಿದ್ರೆ ಸರ್ ಏನಾಗುತ್ತೆ ಸರ್? ಇದು ಅವ್ರಿಗೆ ಟಿಕೆಟ್ ಕೊಡದೇ ಇದ್ರೆ ಏನು ಆಗುತ್ತೆ ಸರ್ ಅಂತ? ಸರ್, ಇನ್ನೊಂದು ಓಟು ಚಿಂದಾಚಿತ್ರ ಆಗುತ್ತೆ ಸರ್. ಹೌದ್ರಾ? ಇಲ್ಲಿ 80% ಮುಸ್ಲಿಂ ಸಂವಿಧಾನಗಳು ಇದೆ. ಆದರೆ ಇಲ್ಲಿ 80%ದಲ್ಲಿ ನಮ್ಮ ಸಂವಿಧಾನಕ್ಕೆ ಸಿಗ್ಬೇಕಂತ ನಮ್ಮ ವಿನಂತಿ. ಈಗ ಅವರು ತಾತ ನಮ್ಮ ಅಪ್ಪಾಜಿ ಕಾಲದಾಗಿಂದನೂ ರಾಜಕಾರಣಿ ಮಾಡ್ಕೊಂಡು ಬಂದಿರೋದು ಸರ್. ನಾವು ಕಾಂಗ್ರೆಸ್ ಪಕ್ಷದವರೇ. ಯಾಕಪ್ಪ ಅಂತ ಹೇಳಿದ್ರೆ ಪ್ರತಿಯೊಂದು ಸಲನೂ ಅವರಿಗೆ ಸಿಗ್ಬೇಕಂತ ಏನು ಕಾನೂನು ರೂಲ್ಸ್ ಇಲ್ಲ ಸರ್. ನಮ್ಮ ವಿಧಾನಸಭಾದಲ್ಲಿ ಅದು ಎಲ್ಲರೂ ಹೇಳಿ ಜಮೀರ್ ಅಹಮದ್ ಒತ್ತಾಯ ಮಾಡ್ತಿರೋದು ಸತ್ಯ ಸರ್. ಅದು ನಮ್ಮ ದೇಶಕ್ಕೆ ಮುಸ್ಲಿಮ್ಸ್ ಸಿಕ್ಕರೆ ಭಾಳ ಅನುಕೂಲ ಸರ್. ಆಮೇಲೆ ಇನ್ನೊಂದು, ಮನೆಯಲ್ಲಿ ಒಬ್ಬರು ಸಂಸದರಿದ್ದಾರೆ, ಸಚಿವರು ಇದ್ದಾರೆ, ಎಲ್ಲರಿದೆ ಸರ್. ಮತ್ತು ಈಗ ಅವ್ರಿಗೆ ಟಿಕೆಟ್ ಅಂದರೆ ರಾಜನವರೇ, ಪ್ರಜೆಗಳನವರೇ ಎಲ್ಲರೂ ಇದ್ರಪ್ಪ ಅಂದರೆ ಅವ್ರು ಹೇಳೋರು ಕೇಳೋರು ಸರ್. ಹೌದ್ರಾ? ರಾಜನೂ ನಾನೇ, ಪ್ರಜೆಗಳೂ ನಾನೇ. ಅದು ಹೇಳೋರು ಕೇಳೋರು ಅವ್ರದ್ದೇ ಆಟ ಆಗ್ಬಿಡುತ್ತೆ. ಈಗ ಶಾಮನೂರು ಶಿವಶಂಕರಪ್ಪ ಅವರು ಇದ್ದಾಗ ನಾವು ಮುಸ್ಲಿಮ್ಸಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಿದ್ರು ಸರ್. ಅವರು ದೇವರಿಚ್ಛೆ, ಅವರು ತೀರ್ಕೊಂಡ್ರು. ಅವರು ಈಗ ಅವ್ರ ಮಾತನ್ನು ತಕ್ಕನೆ ಉಳಿಸ್ಬೇಕಾ? ಅದು ಅವರು ಮಲ್ಲಿಕಾರ್ಜುನ್ ಸಾರಿಂದು ಅದು ಇದು ಸರ್. ಅದು ಧರ್ಮ. ಅದು ಈ ಬಾರಿಗೆ ಒಟ್ಟು ಅಲ್ಪಸಂಖ್ಯಾತರಿಗೆ ಮತ ಅಂದ್ರೆ ಕೊಡಲೇಬೇಕು, ಟಿಕೆಟ್ ಕೊಡಲೇಬೇಕು ಸರ್. ನಾನು ಜಮೀರ್ ಅಹಮದ್ ಸಾರಿಗೂ ಇದೇ ರಿಕ್ವೆಸ್ಟ್ ಮಾಡ್ತಿರೋದು, ಮಲ್ಲಿಕಾರ್ಜುನ್ ಸಾರಿಗೂ ಇದೇ ರಿಕ್ವೆಸ್ಟ್ ಮಾಡ್ತಿರೋದು, ಮಲ್ಲಿಕಾರ್ಜುನ್ ಪ್ರಭಾಗ್ ಮಾಲಿಕ್ ಅವ್ರಿಗೂ ಇದೇ ವಿನಂತಿ ಮಾಡೋದು. ನಮ್ಮ ಮುಸ್ಲಿಂ ಸಂವಿಧಾನಕ್ಕೆ ಒಂದ್ಸತಿ ಅವಕಾಶ ಮಾಡಿಕೊಡ್ಬೇಕು ಸರ್. ಅಂದರೆ ನಿಮ್ಮ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡದೇ ಇದ್ದರೆ ಏನು ಮಾಡ್ತೀರಿ ಸರ್? ಅದೇ ಓಟು ಚಿಂತಿದ್ರನ BJP ಪತ್ರ ಪಕ್ಕ.
ಹೌದೌದು ಪ್ಲಸ್ ಬಿಜೆಪಿ ಪ್ಲಸ್ ನೋಡ್ರಿ ಹುಚ್ಚೂರು ಮಂಡ್ಯಾಗ ಒಂದೊಂದು ಜನ ಅಂತ ಐತಲ್ಲ ಅದೈತಲ್ಲ, ಈಗ ನಮ್ಮ ಸಂವಿಧಾನಕ್ಕೆ ಏನಾರು ಕಾಂಗ್ರೆಸ್ ಇಟ್ಕೊಳ್ಳಿಲ್ಲ, ಇಂಡಿಪೆಂಡೆಂಟ್ ನಿಲ್ಲಿಸ್ತೇವೆ ನಾವು. ಇಂಡಿಪೆಂಡೆಂಟ್ ನಿಲ್ಲಿಸಿದ್ರೆ ಓಟ್ಗಳು ಚಿತ್ರಾನ್ನ ಆಗುತ್ತೆ. ಇನ್ನೊಂದು ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಭಾಳ ಕಾಂಗ್ರೆಸ್ ಭದ್ರಕೋಟೆ ಸರ್. ಇದು ಕೋಟೆ ಎಲ್ಲ ಕಲ್ಲಕ್ಕಿಂತನೂ ಇನ್ನೂ ಅದಕ್ಕಿಂತನೂ ಕೋಟೆನೇ ಇದು. ಅದು ಅವರಾಗಿ ಅವ್ರು ಸುರಂಗ ಇಟ್ಕೊಂಡು ಹೊಡೆದ್ರೆ ಏನು ಮಾಡೋಕ್ಕಾಗಲ್ಲ ಸರ್. ಇದು ಮಾತ್ರ ಸತ್ಯ. ಲಾಲ್ ಜಬ್ಬರಿಗೆ ಸೀಟ್ ಕೊಳ್ಳೇಬೇಕಂತ ನಮ್ಮ ವಿನಂತಿ. ಜಬ್ಬರ್ ಅವ್ರ ಕೈ ಸಿಗ್ತಾರ ನಿಮಗೆ? ಸಿಗ್ತಾರೆ ಸರ್ ಅವರು. ಅವ್ರೇನು ಸರ್ ಬಡವರ ಬಂದವರು. ಯಾರು ಒಂದು ಸ್ವಲ್ಪ ಹಣ ಅಂತ ಹೇಳಿದ್ರೆ ತಕ್ಷಣ ನಮ್ದು ಏನೇ ಒಂದು ಸಮಸ್ಯೆ ಇರಲಿ, ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಯಾವುದೇ ಒಂದು ಜಾತಿ ಸಂವಿಧಾನ ಇರಲಿ, MLC ಬೇರೆ ಆಗಿದ್ದಾರಲ್ಲ, ರಾಜಕಾರಣದಲ್ಲಿ ಚೆನ್ನಾಗಿ ಬಂದೋಬಸ್ತ್ ಇದೆ ಅವ್ರದ್ದು. ಏನೇ ಅಂತ ಯಾವುದೇ ವ್ಯಕ್ತಿ ಒಂದು ಫೋನ್ ಮಾಡಿದ್ರೆ ನಮ್ಮ ಅಭಿಪ್ರಾಯ ಕಷ್ಟಕ್ಕೆ. ನಿಮ್ಮ ಭಾಗದಲ್ಲಿ ಇನ್ನೂ ಏನೇನು ಅಭಿವೃದ್ಧಿ ಹೊಂದಬೇಕು ಸರ್ ಇಲ್ಲಿ? ನಮ್ಮ ಭಾಗದಲ್ಲಿ ಎಲ್ಲ ಅಭಿವೃದ್ಧಿ ಕಾಂಗ್ರೆಸ್ ಪಕ್ಷ ಎಲ್ಲ ಮಾಡಿದೆ ಸರ್. ನಾವು ಏನು ಇಲ್ಲಿ ಕೊರತೆಗಳು ಏನಿಲ್ಲ ಸರ್. ಎಲ್ಲದು ರೋಡು, ಚರಂಡಿ ಪರಂಡಿ, ಬಡವರು ಅನುಕೂಲ ಎಲ್ಲ ಇದೆ ಸರ್. ಆದರೆ ನಮ್ಮ ಈ ಟಿಕೆಟ್ ಒಂದು ಸಮಸ್ಯೆ ಬಂದಿದೆ. ಆದರೆ ಶಾಮನೂರು ಶಿವಶಂಕರಪ್ಪ ಅವರು ಜೀವಂತಗಿದ್ರೆ ಆಗ್ತಿದ್ದಿಲ್ಲ. ಅವರು ಭಗವಂತನ ಇಚ್ಛೆ, ಅವರು ಶಿವನ ಪದ ಸೇರ್ಕೊಂಡ್ರು. ಅದ್ರ ಸಲುವಾಗಿ ನಮ್ಮ ಜನಕ್ಕೆ ಕೊಡ್ಬೇಕಂತ ಹೇಳ್ತೇವೆ ಸರ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.